ಒಳ ಮೀಸಲಾತಿಗಾಗಿ ಇವರೆಲ್ಲರೂ ಕೂಡ ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. SC-ನಲ್ಲೇ ಒಂದು ಒಳ ಮೀಸಲಾತಿ ಬೇಕಾಗಿದೆ ಎನ್ನುವಂಥ ಹೋರಾಟವನ್ನು ನ್ಯಾಯಯುತವಾಗಿ ಕೇಳಿಕೊಂಡು ಬಂದಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ಒಂದು ಆನೆ ಬಲ ಬಂದಿದೆ ಅಂತ ಹೇಳಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಗಮನ ಹರಿಸ್ತಾ ಇದ್ದೀವಿ ಅಂತೇಳಿ ಯಾವುದೇ ರಿಕ್ರೂಟ್ಮೆಂಟ್ ಆಗಲಿ ಬೇರೆದಾಗಲಿ ನಿಲ್ಲಿಸಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಅದ್ಯಾವುದನ್ನು ಮಾಡಬಾರದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಆದರೆ ಮುಂಬಡ್ತಿ ಕೊಡುವಂಥ ಅದರಲ್ಲಿ ನಿಲ್ಲಿಸಿಲ್ಲ ಅನ್ನುವಂಥ ಹಿನ್ನೆಲೆ ಅವೆಲ್ಲವನ್ನು ಸಲ್ಲಿಸಿಕೊಂಡು ಇವತ್ತು ಸರ್ಕಾರ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಈಗಾಗಲೇ 50 ವರ್ಷ ನಿಧಾನ ಆಗಿದೆ. ಇನ್ನೂ ಥರ ಮಾಡಿದ್ರೆ ಎಷ್ಟೋ ಜನಗಳಿಗೆ ಅನ್ಯಾಯ ಆಗ್ತದೆ. ಆ ಅನ್ಯಾಯವನ್ನು ಸರಿಪಡಿಸಬೇಕು, ಅನುಕೂಲಗಳಾಗಬೇಕು, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸೌಲಭ್ಯಗಳು ದೊರಕುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರ ಹೋರಾಟ ಬಹಳ ಬೇಗ ಅದು ಯಶಸ್ಸು ಕಾಣಲಿ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಇವತ್ತು ಅವರೆಲ್ಲ ದೆಹಲಿಗೆ ಹೋಗಬೇಕು, ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಕೊಡಬೇಕು ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಕಳಕಳಿ ಇದೆಯಲ್ಲ, ಅದರ ಬಗ್ಗೆ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಎಲ್ಲಕ್ಕೂ ಕೂಡ ಅವರು ಯಶಸ್ವಿಯಾಗಲಿ ಅಂತ ಆರೈಕೆ ಮಾಡಿ ನಮಸ್ಕಾರ.